ಏಯ್ ಇನ್ಫಾರ್ಮೇಶನ್ ಪಕ್ಕ ತಾನೆ? ಹೂನಣ್ಣ. ಫೀಲ್ಡರ್ಸ್ ಎಲ್ಲ ರೆಡಿ ಆಗವ್ರ? ರೆಡಿ ಅವ್ರಣ್ಣ. ಸ್ಕೆಚ್ ಮಿಸ್ ಆಗಬಾರ್ದು, 7 ಆಗ್ಬೇಕು. ಆಯ್ತಣ್ಣ. ಟೀಮ್ ಸಮೇತ ಬರ್ತಾವನ? ಜೊತೆಲಿ ಜಗ್ಗ ಬರ್ತಾವನೆ. ನಾಳೆ ಬೆಳಗ್ಗೆ ಜಯಚಂದ್ರನ್ ಸತ್ ಫೋಟೋ ಎಲ್ಲ ಪೇಪರಲ್ಲೂ ಬರಬೇಕು. ಅಣ್ಣ ಎಂಟ್ರಿ ಕೊಟ್ಟ. 2 ಕಾಪಿ. ಕೊತ್ನಾಲ್ ಫೀಲ್ಡ್ಗಳು ಯಾಕೋ ಇಲ್ಲ ಅವ್ರೆ? ಅವರೆಲ್ಲ ರೋಲ್ ಕಾಲ್ ಮಾಡಕ್ ಬಂದಿರ್ಬೇಕಣ್ಣ. ಅಣ್ಣ 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 ತಗೊಂಡ್ಬಿಟ್ಟವಣ್ಣ. ಹೆಂಗ ಮಿಸ್ ಆದ್ನ ಅವನು? ಹಿಂಗಾದ್ರೆ ಫೀಲ್ಡಲ್ಲಿ ನಾಳೆಯಿಂದ ನಮ್ಗೆ ಏನೋ ಮರ್ಯಾದೆ ಇರುತ್ತೆ. ಅವನು ಸುಮ್ನಿರೋ ನನ್ ಮಗ ಅಲ್ಲ, ನಮ್ಮ ಮೇಲೆ ಸ್ಕೆಚ್ ಹಾಕಿ ಹಾಕ್ತಾನೆ. ಹಲೋ ಅಣ್ಣ, 6 ಬೆರಳು ಜಗ್ಗನ್ನ ನೀವೇ ಕೊಲೆ ಮಾಡಿದಿರಿ ಅಂತ ಗೊತ್ತಾಗ್ಬಿಡದೆ. ಅಣ್ಣ ಮಂಜ, ಏನೋ ಇದು? 6 ಬೆರಳು ಜಗ್ಗನ್ನ ಕತ್ತರಿಸಿದ ಮಚ್ಚು ಕೊಂದಿದ್ ನಾನೇ. ಏಯ್, ಅವನ್ನ ಕೊಂದಿದ್ದು ಕೊತ್ನಾಲ್ ಅಂತ ಇಡೀ ಊರಿಗೆ ಗೊತ್ತು. ನೋಡು, ಇದೆಲ್ಲ ಬೇಡ, ಹೋಗ್ತಾ ಇರೋ. ನಾನೇ ಅಂತ ಹೇಳ್ತಾ ಅಲ್ವಾ, ಒಳಗಾಗ್ತೀಯಾ? ಏಯ್, ಏನ್ ಮಾಡ್ತೀನಿ ನೋಡ್ತಾ ಇರೋ. ನಡಿ ಒಳಗೆ. ಆಗ್ರಾ ಸೆಲ್ ಒಳಗೆ. ಶಿವಣ್ಣ ಸರ್, ಬೇಗ FIR ರೆಡಿ ಮಾಡು. ಅಣ್ಣ, ಲಾಕಪ್ ಅಲ್ಲಿದ್ದೀನಿ. ಕೊಲೆ ಮಾಡಿರೋದು ಕೊತ್ನಾಲೆ ಅಂತ ಗೊತ್ತಿದ್ರು ಬೇರೆ ಯಾರನ್ನ ಅರೆಸ್ಟ್ ಮಾಡಿದ್ರಲ್ಲ, ಏನ್ ಹೇಳಿ ನಿಮಗೆ? ಏನ್ ಮಾಡೋದು ಸರ್? ನನ್ ಮುಂದೆನೆ ಮಚ್ ತಂದಿಟ್ಟು ಕೊಲೆ ಮಾಡಿದ್ ನಾನೇ. ಅರೆಸ್ಟ್ ಮಾಡದೆ ಹೋದ್ರೆ ಕೋರ್ಟ್ಗೆ ಹೋಗ್ತೀನಿ ಇಂದ. ಸತ್ಯನ್ ಹುಡುಕಕ್ ಹೋದ್ರೆ ನಾವು ಕೆಲಸ ಕಳ್ಕೋಬೇಕಾಗತ್ತೆ. ಅದಕ್ಕೆ ಪೀಡೆ ತೊಲಗ್ತು ಅಂತ ಸುಮ್ನಾದೆ. ಏನ್ರಿ ಪೀಡೆ? ನಿಮ್ ಕೆಲ್ಸ ಅವ್ನ್ ಎಂತವನಂತ ಸರ್ಟಿಫಿಕೇಟ್ ಕೊಡೋದಲ್ಲ, ಕ್ರೈಮ್ ನ ಕಂಟ್ರೋಲ್ ಮಾಡೋದು, ಕ್ರಿಮಿನಲ್ಸ್ ನ ಹಿಡಿಯೋದು. ಗೊತ್ತು ಸರ್, ಆದ್ರೆ ಏನ್ ಮಾಡೋದು? ಅರೆಸ್ಟ್ ಮಾಡಿದ್ರೆ ನಿಮ್ಮಂತವ್ರು ಬಂದು ಬಿಡಿಸ್ಕೊಂಡು ಹೋಗ್ತೀರಾ. ಏನು ಏನಂದ್ರಿ? ನಾನೇನಂದೆ? ಏನು ಗೊಣಗ್ತಿದ್ರಿ? ನಿಮ್ ನೆಗ್ಲಿಜೆನ್ಸ್ಗೆ ಬೇರೆಯವ್ರ ಮೇಲೆ ಗೂಬೆ ಕುಡಿಸ್ಬೇಡಿ. ಎಸ್ ಸರ್, ಅದೆಷ್ಟು ದಿನ ಮೆರೀತಿರೋ ಮೆರೀರಿ. ಡಿಪಾರ್ಟ್ಮೆಂಟ್ನ ಒಳಗೂ ಹೊರಗೂ ಕ್ಲೀನ್ ಮಾಡೋದಕ್ಕೆ ಸರಿಯಾದವನೊಬ್ಬ ಬರ್ತಾನೆ. ಆಗ ಓದ್ತೀನಿ ಗರುಡ ಪುರಾಣನ. ವಂಶಿ ಪ್ರಿಪೇರ್ ಮಾಡಿರೋ ಫೈಲ್ ನೋಡ್ರು. ಅದನ್ನ ಯಾಕೆ ತಗೊಂಡೆ? ಇರಪ್ಪ ನೋಡೋಣ. ಏನೋ ವಂಶಿ, ಚಾರ್ಜ್ ತಗೊಳಕ್ ಮುಂಚೆನೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಪೊಲೀಸ್ ಆಗ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ. ಅಂದ್ರೆ ನಾವು ಗೊತ್ತಿಲ್ಲಪ್ಪ, ಆದ್ರೆ ಮಾಡೋ ಕೆಲ್ಸಕ್ಕೆ ಮಾತ್ರ ಮೋಸ ಮಾಡಬಾರ್ದು. ಅದೇ ನನ್ನ ಇಂಟೆನ್ಷನ್. ಅದಕ್ಕೆ ಈ ಪ್ರಿಪರೇಷನ್. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬ 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಸಿಕ್ಕದೆ ಓಡಾಡ್ತಾ ಇದ್ದಾನೆ. ಅವನ ಬಗ್ಗೆ ನಮಗೀಗ ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ. ಆ ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮ್ಮ 5 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಒನ್ ಥಿಂಗ್, ನೀವು ಪೊಲೀಸ್ ಆಫೀಸರ್ ಆಗೋರೆ ಹೊರತು ಪೊಲೀಸ್ ಅಲ್ಲ. ಯು ಕ್ಯಾನ್ ಓನ್ಲಿ ಪಾರ್ಟಿಸಿಪೇಟ್. ಥ್ಯಾಂಕ್ ಯು ಸರ್. ವಂಶಿ ಸರ್, ಎಸ್ಪೆಷಲಿ ನೀನು ಪೊಲೀಸ್ಗೆ ಸಪೋರ್ಟ್ ಮಾಡಬೇಕೆ ಹೊರತು ಎಕ್ಸೈಟ್ ಆಗಬಾರ್ದು, ರಿಯಾಕ್ಟ್ ಮಾಡಬಾರ್ದು. ಏನ್ ಇವ್ರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟೀಸ್ ಇರೋದು, ನಮ್ಗೇನಿಲ್ವಾ? ಯಾಕೆ ಹೆದರ್ಕೋತೀರಾ? ಈಗಿನ ಕಾಲದ ಹುಡುಗಿರು ಸೂಪರ್ ಫಾಸ್ಟ್. ನಿನ್ ಡವ್ ಜೊತೆ 2 ತಿಂಗಳು ಓಡಾಡ್ತೀನಿ. ನನಗಿಷ್ಟ ಆದ್ರೆ ಮದುವೆ ಅಪ್ಪ, ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ ಅಭಾಷಣ. ಇದೆ ಈ ಕೋಪನೇ ಅವ್ರು ಬೇಡ ಅಂತ ಹೇಳಿರೋದು. ಇಲ್ಲಿ ನಾವು ಬಂದಿರೋದೇನಕ್ಕೆ, ನೀನ್ ಮಾಡ್ತಿರೋದೇನು? ನೆನ್ ಬರೋ ಹೊತ್ತಾಯ್ತು. ಎರಡು ಬಿ ವಾಚ್. ಯಾಕೆ ಕಾಲೇಜಿಗೆ ಬರಲ್ವಾ? ಬರೋಕೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಆದ್ರೆ ಲೋಫರ್ಗಳು ಸುಮ್ಮನಿರ್ಬೇಕಲ್ಲ. ಒಂಚೂರು ಡೀಸೆನ್ಸಿನೇ ಇಲ್ಲ. ನೀನೇನ್ ಮಾಡ್ತಿದ್ದೆ? ಸಹವಾಸನೇ ಬೇಡ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ. ಲವ್ ಅನ್ ಕಾಪಾಡೋ ತಾಕತ್ತಿಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೋ ಗರ್ಲ್ ಫ್ರೆಂಡು? ಛೀ, ಯಾರೇ ರೇಗ್ಸಿದ್ದು? ಅಲ್ಲಿ ನಿಂತಿದ್ದಾನೆ ನೋಡು. ಬನ್ನಿ ನನ್ ಜೊತೆ. ಅಯ್ಯೋ, ನಾವು ಬರಲ್ಲಪ್ಪ. ಪುಕ್ಲಾ, ಇಲ್ಲೇ ಇರು. ಹಲೋ, ನಿಂತ್ಕೊಳ್ಳಿ. ನೋಡಕ್ಕೇನೋ ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ,
ಹುಡುಗಿರನ್ ರೇಗ್ಸಕ್ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ನಾನಾ? ಹಾ. ರೇ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಹಲೋ ಅಯ್ಯಯ್ಯೋ ಶಾರು ಅವನಲ್ವೇ? ನಿಂತ್ಕೊಳ್ಳಿ. ನಿಮ್ಮಂಥವ್ರ ಆಟ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ಹುಡುಗಿಯರ್ನ ಚುಡಾಯಿಸಿ ಧರ್ಮದೇಗ್ ಬೀಳುತ್ತೆ ಅಂತ ಗೊತ್ತಾದ್ರೆ ಒಳ್ಳೆಯವ್ರ ತರ ನಾಟಕ ಆಡ್ತೀರಾ? ನನಗೆ ಕೆಲಸ ಇದೆ, ಮೂವ್. ಓ, ಇನ್ಯಾವ ಹುಡುಗಿನ ರೇಗಿಸ್ಬೇಕೋ? ಅಕ್ಕ ತಂಗಿಯರ್ ಜೊತೆ ಬೆಳ್ತಿದ್ರೆ ತಾನೆ. ಅವನೆಲ್ಲ ಕಡೆ ರೇಗ್ಸಿದ್ದು. ನೋಡ್ರ, ಈ ಡೀಲ್ ಮಾತ್ರ ಬಿಡೋದು ಬೇಡ. 6 ಕೋಟಿ ರೂಪಾಯಿ ಈ ಡೀಲ್ ಆದ್ರೆ ನಿಮ್ದು ಸರಿಯಾಗಿ ಸಿಗುತ್ತೆ. ಎಲ್ಲ ಹುಷಾರಾಗಿರ್ಬೇಕು. ಪೊಲೀಸ್ ಅಣ್ಣ ಬೇಗ ಬಾಣ. ಹೇಯ್, ನನ್ನ ಮಕ್ಕಳು ಎತ್ತಕೊಂಡೋಗ್ರು ಆ ಪೊಲೀಸ್ದವನ್ನ. ಬಾಣ ಬಾಣ. ಕಂಟ್ರೋಲ್ ಮಾಡಿ. ವಂಶಿ, ಎಲ್ಲಿ ಹೋಗ್ತಾ ಇದೀಯಾ? ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ವಂಶಿ ಹೊತ್ತು ಒಳಗಡೆ ಹಾಕ್ಬಿಡ್ತೀನಿ. ಇಡಿಯಟ್. ಏರೋಪ್ಲೇನ್ ಹಚ್ಬಿಡ್ತೀನಿ. ವಂಶಿ, ಐ ಆಮ್ ವೆರಿ ಸಾರಿ. ವಂಶಿ ಪ್ಲೀಸ್ ಸರ್, ಐ ಆಮ್ ಸಾರಿ. ಸರ್, ನೀವು ಪೊಲೀಸ್ ಅಂತ ಗೊತ್ತಿರ್ಲಿಲ್ಲ. ಸರ್ ನೋಡು, ಗಂಡ್ಸು ಅಂದ್ರೆ ಅವನು ಯಾವ್ದೋ ಹುಡುಗಿನ ರೇಗ್ಸಿದಕ್ಕೆ ಹೀಗ್ ಬಾರಸ್ತಾ. ಇನ್ನು ಅವ್ನ್ ಹುಡುಗಿನ ರೇಗ್ಸಿದ್ರೆ ಸಾಯ್ಸೇ ಬಿಡ್ತಿದ್ನೇನೋ. ಮಿಸ್ಟರ್ ವಂಶಿ, ಹೊರಡಕ್ ಮೊದಲು ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಶೂಟ್ ಮಾಡಿದೆ. ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಆ ಕವಳ ನಾನು ಯಾರು ಸರ್? ಅವನ ಮೇಲೆ 4 ರೇಪ್ ಕೇಸ್ ಇದೆ, 3 307 ಇದೆ, 1 302 ಇದೆ. 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆ. ಸಿಕ್ತಾಗ ಅವ್ನ ಅರೆಸ್ಟ್ ಮಾಡದೆ ಯೋಚನೆ ಮಾಡ್ತಾ ನಿಂತಿದ್ರೆ ಅವ್ನ ಎಸ್ಕೇಪ್ ಆಗಲ್ವಾ? ಈ ತರ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ 1 ಸ್ಟೇಷನ್ಗೆ ಬೇಕಾಗಿದ್ದ ವೀರಪ್ಪನ್ 2 ಸ್ಟೇಟ್ಗೆ ಬೇಕಾಗೋ ರೇಂಜಿಗೆ ಬೆಳೆದಿದ್ದು. ಸಾಕು, ಸುಮ್ಮನೆ ರೀ. ಪೊಲೀಸ್ ಆಗೋಕ್ ಮುಂಚೆನೆ ಹೀಗೆ, ಇನ್ ಪೊಲೀಸ್ ಆದ್ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್. ಕಾಲ್ ಹೊಡಿಬೇಕಾಗಿದ್ದನ್ನ ಡೈರೆಕ್ಟ್ ಆಗಿ ಹಣೆ ಹೊಡಿತಾ ಇದ್ದೆ. ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಯು ಆರ್ ಸಸ್ಪೆಂಡೆಡ್ ಫಾರ್ 3 days.